ಪ್ರಿಯ ದೇವಜನವೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾರು ಮಾಡ್ತಾರೆ ನೋಡಿ. ಅದಕ್ಕೆ ನಾನು ಹೇಳಿದೆ, ದಾನಿಯೇಲನಿಗೋಸ್ಕರ ಒಂದು ಬೇರೆ ವ್ಯಕ್ತಿಗಳು ಪ್ಲಾನ್ ಮಾಡಿದ್ರೆ, ದಾನಿಯೇಲನಿಗೋಸ್ಕರ ಯಾರು ಪ್ಲಾನ್ ಮಾಡಿದ್ರು? ಬಟ್ ಆ ಪ್ಲಾನ್ ಅಲ್ಲಿ ಅವ್ರು ಪ್ಲಾನ್ ಮಾಡಿದ್ರು, ದೇವ್ರು ಪ್ಲಾನ್ ಮಾಡಿದ್ರು. ಮಧ್ಯದಲ್ಲಿ ದಾನಿಯೇಲ ಏನ್ ಮಾಡಿದ್ರು ಅದನ್ನ ನಾವು ಕಲ್ತ್ಕೊಳ್ಬೇಕು. ಅವನೇನ್ ಮಾಡಿದ ಅದನ್ನ ನಾವು ಅರ್ಥ ಆಯ್ತೀವ ನಿಮಗೆ? ಇಲ್ಲಿ ಯಾರ್ಯಾರಿಗೂ ಏನೇನೋ ಅದ್ಭುತ ನಡೆಯುತ್ತಂದ್ರೆ, ದೇವ್ರಿಗೂ ಅವ್ರಿಗೂ ಆ ಪರಿಸ್ಥಿತಿಗಳು ಮಧ್ಯದಲ್ಲಿ ನಾವೇನು ಮಾಡಿದ್ವಿ ಅದನ್ನ ನಾವು ತಿಳ್ಕೊಳ್ಬೇಕು. ಇವಾಗ ನೋಡಿ, ನನ್ನನ್ನು ಬಹಳ ಮಂದಿ ತುಳಿಯಕ್ ನೋಡಿದ್ರು, ಹೌದಾ? ಆದ್ರೆ ದೇವ್ರ ಪ್ಲಾನ್ ಬೇರೆ ಇದು ನನ್ನ ವಿಷಯದಲ್ಲಿ. ಆದ್ರೆ ನಾನು ಮಧ್ಯದಲ್ಲಿ ಏನ್ ಮಾಡಿದ್ದೀನಿ ಅದ್ರ ನನಗಿರ್ಬೇಕು. ಅದು ಅರ್ಥ ಆಯ್ತೀವ ನಿಮಗೆ? ಮಧ್ಯದಲ್ಲಿ ನೀನೇನ್ ಮಾಡಿದ್ದೆ ಅದು ನಿನಗೆ ತಿಳ್ಕೊಳ್ಬೇಕು. ಓಕೆ, ಇನ್ನೊಂದು ಅರ್ಥ ಆಗಿ ನಿಮಗೆ ಹೇಳ್ತೀನಿ ನೋಡಿ. ಇವಾಗ ಡ್ಯಾನಿಯೇಲ್ ಏನು ದಿನಕ್ಕೆ 3 ಅವರ್ತಿ ಏನ್ ಮಾಡ್ತಿದ್ದ? ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಈ ಶತ್ರುಗಳು ಅವನನ್ನ ಏನ್ ಮಾಡ್ಬೇಕು ಅನ್ಕೊಂಡ್ರು? ತುಳಿಬೇಕು ಅನ್ಕೊಂಡ್ರು. ಈ ಶತ್ರುಗಳು ಅವನೇನೋ ತುಳಿಬೇಕು ಅನ್ಕೊಂಡ್ರು, ಅಂದ್ರೆ ಸಿಂಹದ ಗವೆಯಲ್ಲಿ ಹಾಕ್ಬೇಕು ಅನ್ಕೊಂಡ್ರು. ಆದ್ರೆ ದಾನಿಯೇಲ್ ಏನ್ ಮಾಡ್ತಾ ಇದ್ದ? ದಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅವರ ಪ್ಲಾನ್ ಅನ್ನು ಕೆಡಿಸಿ ದೇವರ ಪ್ಲಾನ್ ಸಕ್ಸಸ್ ಆಗೋದಿಕ್ಕೆ ಕಾರಣ ಯಾರು? ಅದಕ್ಕೆ ದಾನಿಯೇಲ್. ಹೇಳಿ, ದಾನಿಯೇಲ್ ಅಂತ. ಯಾಕೆ? ಇವನು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿದ್ದ. ಅರ್ಥ ಆಯ್ತಾ? ಇವನು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿದ್ದ ಕಾರಣವಾಗಿ ಶತ್ರುಗಳು ಇವನಿಗೆ ವಿರೋಧವಾಗಿ ಏನ್ ಪ್ಲಾನ್ ಮಾಡಿದ್ರು ಆ ಪ್ಲಾನ್ ಅವನನ್ನು ಜಯಿಸದಂತೆ ಕಾರ್ಯ ಮಾಡಿದ್ರು. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ಲ? ಇವತ್ತು ಒಂದು ವೇಳೆ ನಿನ್ನ ಪ್ಲಾನ್ಗಳು ನಿನಗೆ ವಿರೋಧವಾಗಿ ಏನೇ ಪ್ಲಾನ್ ಆಗಿರಲಿ, ಆ ಮಾಟ ಮಂತ್ರ, ಭೂತ ಪ್ರೇತ, ಅಂಧಕಾರ, ಸೈತಾನ್, ಸಾಲ, ರೋಗ, ಮರಣ, ಅದು ಏನೇ ಪ್ಲಾನ್ ಆಗಿರಲಿ, ಎಷ್ಟೇ ಪ್ಲಾನ್ ನಿನಗೆ ವಿರೋಧವಾಗಿ ಬಂದ್ರು, ನೀನು ಕರ್ತನ ಆಲಯದಲ್ಲಿ ದೇವರ ಸನ್ನಿಧಾನದಲ್ಲಿ ಸಭೆಗೆ ಬರುತ್ತಾ ಹೋಗುತ್ತಾ ಪ್ರಾರ್ಥನೆ ಮಾಡ್ತಾ ಸ್ತುತಿ ಮಾಡ್ತಾ ನೀನು ಐದೆ ಅಂದ್ರೆ, ದೇವರು ನಿನಗೋಸ್ಕರ ಅನೇಕ ಪ್ಲಾನ್ಗಳನ್ನ ಮಾಡ್ಲಿಕ್ಕೆ ಇರ್ತಾನೆ. ಏನ್ ಮಾಡ್ಲಿಕ್ಕೆ ಇರ್ತಾನೆ? ಅನೇಕ ಪ್ಲಾನ್ಗಳು ಮಾಡ್ಲಿಕ್ಕೆ ಇರ್ತಾನೆ. ಇಲ್ಲಿ ಇನ್ನೊಂದು ಓದಿಸ್ತೇನೆ ನೋಡಿ, ಅದನ್ನೇ ಹೇಳ್ತೀನಿ. ಮತ್ತೊಂದ್ಸಾರಿ ಓದ 20ನೇ ಅಧ್ಯಾಯ ಅರಸುಗಳು. ಕೇಳಿ ಕೇಳಿ ಕೇಳಿ, ಚೆನ್ನಾಗಿ ಕೇಳ್ಬೇಕು, ಯಾಕಂದ್ರೆ ಇಲ್ಲೇ ಇರೋದು ಕೀ ಎಲ್ಲ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ನೋಡಿ ಎಲ್ಲಿ ಬಿದ್ದಂತೆ? ಮರಣಕರವಾದ ರೋಗದಲ್ಲಿ ಬಿದ್ದಂತೆ. ಆಗ ಅಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕೆಂದರೆ ನೀನು ಉಳಿಯುವ ಹಾಗೆ ಇಲ್ಲ. ಇಲ್ಲಿ ಪ್ರವಾದಿ ಬಂದು ಏನ್ ಹೇಳ್ತಾ ಇದ್ದಾನೆ? ನೀನ್ ಸತ್ತೋಗ್ತಿ ಅಂತ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಸತ್ತೋಗ್ತಿ ಅಂತ. ಇವನಿಗೆ ಏನಿದೆ? ರೋಗ ಕೂಡ ಇದೆ. ಏನಿದೆ ಅವನಿಗೆ? ರೋಗ ಇದೆ. ರೋಗ ಇವನಿಗಿದೆ. ಪ್ರವಾದಿ ಬಂದು ಕೂಡ ಅದನ್ನೇ ಹೇಳ್ದ. ಅರ್ಥ ಆಯ್ತೇವ ನಿಮಗೆ? ಎಸ್. ಆಗ ಇಲ್ಲಿ ಏನ್ ಮಾಡ್ತೋ? ಇಲ್ಲಿ ಸಮಥಿಂಗ್ ಏನಾಯ್ತು ನೋಡೋಣ, ಓದ್ಮ. ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದ. ಇಲ್ಲಿ ದೇವರೇ ಹೇಳಿಬಿಟ್ಟಿದ್ದಾನಂತೆ. ಏನಂತ? ನೋಡಿ, ಅರ್ಥ ಆಯ್ತಿವ ನಿಮಗೆ? ದೇವರೇ ಏನ್ ಹೇಳಿದಾನಂತೆ? ಸಾಯ್ತಿ ಅಂತ ಹೇಳ್ತಿದ್ದಾರೆ. ಓಕೆ, ಇವನಿಗೆ ಆಲ್ರೆಡಿ ಏನಿದೆ? ರೋಗದಲ್ಲಿ. ಆಮೇಲೆ ಏನಾಯ್ತು? ಇದನ್ನು ಕೇಳಿದೊಡನೆ ಇವನು ಆ ಹಿಜ್ಕೀಯ ರಾಜನು ಕೇಳಿದ ಕೂಡಲೇ ಹಿಜ್ಕೀಯನು ಅಂದ್ರೆ ಮುಖವನ್ನು ಗೋಡೆ ಕಡೆಗೆ ತಿರುಗಿಸಿ, ಯೆಹೋವನೇ ನಾನು ನಂಬಿಗಸ್ತನಾಗಿದ್ದು. ನೋಡಿ 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 ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ನಾನು ನಂಬಿಗಸ್ತನಾಗಿದ್ದು ಯಥಾರ್ಥ ಚಿತ್ತನಾಗಿದ್ದು ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೊ. ಏನ್ ಮಾಡಂತ ಇದ್ದಾನೆ? ಸಿಂಪಲ್ ಹೇಳಿ, ಸಿಂಪಲ್. ಇಲ್ಲಿ ಪ್ಲಾನ್ ಏನಿದೆ? ಸಾಯ್ಬೇಕಂತ ಪ್ಲಾನ್ ಇದೆ. ದೇವ್ರ ಪ್ಲಾನ್ ಏನಿದೆ? ಅಲ್ಲಿ ಸಾಯ್ಬೇಕಂತ. ಪ್ರವಾದಿ ಬಂದು ಏನ್ ಹೇಳ್ದ? ಅದನ್ನೇ ಹೇಳ್ದ. ಪ್ಲಾನ್ ಎಲ್ಲ ಸೇಮ್, 3 ಪ್ಲಾನ್ ಎಲ್ಲ ಸೇಮ್ ಇದೆ. ಆದರೆ ಹಿಜ್ಕೀಯನ ಪ್ರಾರ್ಥನೆ ಏನಾಗಿತ್ತು ಗೊತ್ತಾ? ಜಸ್ಟ್ ಡಿಫ್ರೆಂಟ್ ಆಗಿತ್ತು. ಕಣ್ಣೀರ್ ಹಾಕಿದ, ನಾನು ಒಳ್ಳೆನಾಗಿದ್ದೆ, ನಂಬಿಗಸ್ತನಾಗಿದ್ದೆ, ಜಸ್ಟ್ ಅದನ್ನ ನೋಡು, ನೆನ್ಪು ಮಾಡ್ಕೋ ದೇವ್ರೆ ಅಂತ. ಏನಂತ? ಇದನ್ನ ನೆನ್ಪು ಮಾಡ್ಕೋದು. ಕೂಡಲೇ ಪ್ಲಾನ್ ಏನಾಯ್ತು? ದೇವ್ರ ಕಡೆಯಿಂದ ಚೇಂಜ್ ಆಯ್ತು. ಪ್ಲಾನ್ ಏನಾಯ್ತು? ಚೇಂಜ್ ಆಯ್ತು. ನೋಡಿ, ಪ್ಲಾನ್ ಎಲ್ಲ ಏನಾಗ್ಬಿಡ್ತು ಇವಾಗ? ಚೇಂಜ್ ಆಯ್ತು. ಅವಾಗೇ ಸಾಯ್ತೀನಿ ಅಂತ ಹೇಳುವ ಅವನಿಗೆ ಇವಾಗ ಎಷ್ಟು ವರ್ಷ ಬಂತು? 15 ವರ್ಷ. ಅರ್ಥ ಆಯ್ತಾ? ಇವತ್ತಿನ ಸಂದೇಶದಲ್ಲಿ 15 ಪಟ್ಟು ನೀವು ಆಶೀರ್ವಾದ ಹೊಂದಿಕೊಳ್ಳಿ. 15 ಪಟ್ಟು ಬಿಡುಗಡೆಗಳು, 15 ಪಟ್ಟು ದೀರ್ಘಾಯು, 15 ಪಟ್ಟು ಆಶೀರ್ವಾದಗಳು, 15 ಪಟ್ಟು ಬ್ರೇಕ್ ಥ್ರೂಗಳು ನಿಮ್ಮ ಲೈಫ್. ಎಷ್ಟು? ಅರ್ಥ ಆಗ್ತೀವ ನಿಮಗೆ? ಪ್ಲಾನ್ ಅಂದ್ರೆ ದೇವರು ನಿಮಗೋಸ್ಕರ ಪ್ಲಾನ್ ಮಾಡ್ಲಿಕ್ಕೆ ಇರ್ತಾನೆ. ಆದ್ರೆ ದೇವರು ನಿಮಗೋಸ್ಕರ ಪ್ಲಾನ್ ಮಾಡ್ಬೇಕಂದ್ರೆ ನೀನೇನೋ ಮಾಡ್ಬೇಕು. ಹೇಳಿ, ನಾನೇನೋ ಮಾಡ್ಬೇಕು. ಅರ್ಥ ಆಯ್ತಾ? ನೀನೇನ್ ಮಾಡ್ಬೇಕು?
ಪಾರ್ಕ್ ಅಲ್ಲಿ ಹೋದ್ರೆ ಆಗಲ್ಲ, ಹೇಳಿ ಆಗಲ್ಲ. ಫಿಲಿಮ್ಗೆ ಹೋದ್ರೆ ಆಗಲ್ಲ ಅಂತ ಅಂದ್ರೆ ನಾನು ಏನ್ ಹೇಳ್ತೀನಿ, ಇವತ್ತು ಹೇಳಿ, ಇವತ್ತು ಹೋದ್ರೆ ಆಗಲ್ಲ. ಇವತ್ತು ಹೋದ್ರೆ ಯಾಕಂದ್ರೆ ನಿನ್ನೆ ಏನೋ ಹೋಗಿರ್ತಾರೆ. ಎಷ್ಟು ಮಂದಿ ಹೋಗಿರಿ ಫಿಲಿಮ್? ಕರೆಕ್ಟ್ ಹೇಳ್ಬೇಕು ನನಗೆ. ಎಷ್ಟು ಮಂದಿ ಟಿವಿ ನೋಡ್ರ? ಕರೆಕ್ಟ್ ಹೇಳ್ಬೇಕು ನನಗೆ. ಸತ್ಯವಂತರು ನೀವೆಲ್ಲ. ಫೋನಲ್ಲಿ ಅವೇ ಬರ್ತಾವಲ್ಲ, ಅದೇ ಮಾಡ್ಬೇಕು. ನಿನ್ನ ವಿಷಯದಲ್ಲಿ ಪ್ಲಾನ್, ದೇವರು ಅನೇಕ ಪ್ಲಾನ್ ಮಾಡ್ತಾನೆ ಗೊತ್ತಾ? ಅನೇಕ ಪ್ಲಾನ್ಗಳು ಮಾಡ್ತಾನೆ ಗೊತ್ತಾ? ಇವಾಗ ಉದಾಹರಣೆ ನೋಡಿ, ಬೈಬಲ್ ಅಲ್ಲಿ ಕೆಲವೊಂದು ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ನಿಮ್ಮ ಮುಂದೆ ತರ್ತೀನಿ. ಯಾರು? ಯೋಸೇಫ್ ಅಂತ ತರ್ತೀನಿ ನಾನು. ಯಾರನ್ನ ತರ್ತೀನಿ? ಯೋಸೇಫ್. ಯಾರನ್ನ ತರ್ತೀನಿ? ಯೋಸೇಫ್. ಈ ಯೋಸೇಫನಿಗೆ ಅವ್ರ ಅಣ್ಣ ತಮ್ಮಂದ್ರೆ ಏನ್ ಮಾಡಿದ್ರು ಗೊತ್ತಾ? ಪ್ಲಾನ್ ಮಾಡಿದ್ರು. ಏನ್ ಮಾಡಿದ್ರು? ಪ್ಲಾನ್ ಏನಂತ? ಸಾಯಿಸ್ಬಿಡೋಣ, ಇವನನ್ನ ತುಳಿದು ಬಿಡೋಣ, ನಾಶ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಅವ್ರನ್ನ ಬೇರೆ ದೇಶಕ್ಕೆ ಏನ್ ಮಾಡ್ಬಿಟ್ರು? ಮಾರಿಬಿಟ್ರು. ಏನ್ ಮಾಡಿದ್ರು? ಮಾರಿಬಿಟ್ರು. ಆದ್ರೆ ದೇವರ ಪ್ಲಾನ್ ಇವ್ರ ಮೇಲೆ ಅಂತ ಐತೆ. ಏನ್ ಪ್ಲಾನ್ ಇದೆ ಇವ್ರ ಮೇಲೆ? ದೇವರ ಪ್ಲಾನ್. ಈ ದೇವರ ಪ್ಲಾನ್ ಇವ್ರ ಮೇಲೆ ನೆರವೇರ್ಬೇಕಂದ್ರೆ ಇವ್ರ ಅಣ್ಣಂದಿರ ಪ್ಲಾನ್ ಒಂದಿದೆ, ಅಣ್ಣಂದಿರ ಪ್ಲಾನ್ ಒಂದಿದೆ, ದೇವರ ಪ್ಲಾನ್ ಒಂದಿದೆ. ಆದ್ರ ಮಧ್ಯದಲ್ಲಿ ಇವನೇನು ಮಾಡ್ದ? ಇವನು ತನ್ನನ್ನು ಏನ್ ಮಾಡ್ಕೊಂಡ ಗೊತ್ತಾ? ಕಾಪಾಡಿಕೊಂಡ, ಪ್ರಾರ್ಥನೆಯಲ್ಲಿದ್ದ, ಆ ವಾಗ್ದಾನಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ, ದೇವರಿಗೆ ತೋರಿಸ್ತಾ ಇದ್ದವನು, ನಂಬಿಕೆಯನ್ನು ತೋರಿಸ್ತಾ ಇದ್ದ. ಅದಕ್ಕೆ ದೇವರ ಪ್ಲಾನ್ ಇವನಲ್ಲಿ ಏನಾಯ್ತು? ನೆರವೇರಿತ್ತು. ಹೇಳಿ, ದೇವರ ಪ್ಲಾನ್ ನೆರವೇರಿತಂತೆ. ಓಕೆನಾ? ಇವಾಗ ದೇವರ ಪ್ಲಾನ್ ಒಂದು ನೆರವೇರಿದೆ, ಮನುಷ್ಯರ ಪ್ಲಾನ್ ಏನಾಯ್ತು? ಇಲ್ಲಿ ಹಾಳಾಯ್ತು. ಹೇಳಿ, ಹಾಳಾಯ್ತಂತ. ಇಲ್ಲಿ ಮನುಷ್ಯರ ಪ್ಲಾನ್ ಏನಾಯ್ತು? ಹಾಳಾಯ್ತು. ದೇವರ ಪ್ಲಾನ್ ಏನಾಯ್ತು? ಸಕ್ಸಸ್ ಆಯ್ತು. ಹೇಳಿ, ದೇವರ ಪ್ಲಾನ್ ಸಕ್ಸಸ್ ಆಯ್ತು. ಓಕೆ, ಇದು ದೇವರಿಗೆ ಯೋಸೇಫನಿಗೆ ಬಿಟ್ಟಂತ ವಿಷಯ. ಯಾರಿಗೆ ಬಿಟ್ಟಂತ ವಿಷಯ? ದೇವರಿಗೆ ಯೋಸೇಫನಿಗೆ ಬಿಟ್ಟಂತ ವಿಷಯ. ಇದು ನಮ್ದಲ್ಲ, ಹೇಳಿ, ನಮ್ದಲ್ಲ ಅಂತ. ಓಕೆನಾ? ಇವತ್ತು ನಮ್ಮ ಪ್ಲಾನ್ ಬಹಳ ಇರ್ತಾವ. ನಮ್ಮ ಪ್ಲಾನ್ ಎಷ್ಟು ಮಂದಿಗೆ ಪ್ಲಾನ್ಸ್ ಇದೆ? ಒಂದು ಲೀಸ್ಟ್ ಏನೇನು ಪ್ಲಾನ್ ಇದೆ ನಿಮಗೆ?